ಹೆಲೋ ಗುರು, ವೆಲ್ಕಮ್ ಟು ಸಿನಿಮಾ ಗುರು. ಕೆಲ ವರ್ಷಗಳ ಹಿಂದೆ ಕನ್ನಡದಲ್ಲಿ ಸಾಕಷ್ಟು ರಿಮೇಕ್ ಸಿನಿಮಾಗಳು ನಿರ್ಮಾಣ ಆಗುತ್ತಿದ್ದವು. ಆದರೆ ಈಗ ಪಾನ್ ಇಂಡಿಯಾ ಸಿನಿಮಾಗಳ ಟ್ರೆಂಡ್ ಶುರುವಾದಾಗಿನಿಂದ ರಿಮೇಕ್ ಸಿನಿಮಾಗಳ ಸಂಖ್ಯೆ ಸಿಕ್ಕಾಪಟ್ಟೆ ಕಡಿಮೆಯಾಗಿದೆ. ಈ ಹಿಂದೆ ರಿಮೇಕ್ ಸಿನಿಮಾಗಳೇ ನಮ್ಮ ಕನ್ನಡದ ಸಾಕಷ್ಟು ಹೀರೋಗಳಿಗೆ ದೊಡ್ಡ ಬ್ರೇಕ್ ಕೊಟ್ಟಿರುವುದು ಇದೆ. ಸತತ ಸಿನಿಮಾಗಳ ಸೋಲುಗಳಿಂದ ಹತಾಶರಾಗಿದ್ದ ಹೀರೋಗಳು ಹಾಗೂ ಡೈರೆಕ್ಟರ್ಗಳು ರಿಮೇಕ್ ಸಿನಿಮಾದ ಮೂಲಕ ಗೆಲುವಿನ ನಗೆ ಬೀರಿದ್ದು ಉಂಟು. ಅಷ್ಟೇ ಯಾಕೆ, ಪ್ರೊಡ್ಯೂಸರ್ಗಳು ಸಹ ರಿಮೇಕ್ ಸಿನಿಮಾಗಳನ್ನು ಮಾಡಿ ಕೋಟಿ ಕೋಟಿ ರೂಪಾಯಿಗಳನ್ನು ಜೇಬಿಗಳಿಸಿದ್ದಾರೆ. ಎಷ್ಟೋ ಬಾರಿ ಮೂಲ ಸಿನಿಮಾವನ್ನು ಮೀರಿಸುವಂತೆ ರಿಮೇಕ್ ಸಿನಿಮಾಗಳು ಕನ್ನಡದಲ್ಲಿ ಸಕ್ಸಸ್ ಕಂಡಿವೆ. ಅಂತಹ ಸಿನಿಮಾಗಳು ಯಾವುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನೆಲ್ ನಲ್ಲಿ ನಾವು ಮೂವೀಸ್ ಗಳ ರೆಕಮೆಂಡೇಶನ್, ವೆಬ್ ಸೀರೀಸ್ ಗಳ ರೆಕಮೆಂಡೇಶನ್ ಹಾಗೂ ರಿವ್ಯೂಸ್ ಗಳನ್ನ ಅಪ್ಲೋಡ್ ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಒರಿಜಿನಲ್ ಸಿನಿಮಾವನ್ನು ಮೀರಿಸಿ ಕನ್ನಡದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆದಂತ ಸಿನಿಮಾಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಯಜಮಾನ. 24 ವರ್ಷಗಳ ಹಿಂದೆ ತಮಿಳಿನ ವಾನತ್ತೈ ಪೋಲ ಎಂಬ ಚಿತ್ರವನ್ನು ಕನ್ನಡಕ್ಕೆ ರಿಮೇಕ್ ಮಾಡಲಾಗಿತ್ತು. ವಿಜಯಕಾಂತ್ ನಟನೆಯ ಈ ಸಿನಿಮಾ ತಮಿಳಿನಲ್ಲಿ ಸಹ ಹಿಟ್ ಆಗಿತ್ತು. ಆದರೆ ಕನ್ನಡದಲ್ಲಿ ಯಜಮಾನ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು ಇತಿಹಾಸ. ವಿಷ್ಣುವರ್ಧನ್ ಡಬಲ್ ರೋಲ್ ನಲ್ಲಿ ಕಾಣಿಸಿಕೊಂಡು ಎಲ್ಲರ ಗಮನ ಸೆಳೆದಿದ್ದರು. ಇನ್ಫ್ಯಾಕ್ಟ್ ಈಗಲೂ ಸಹ ಈ ಸಿನಿಮಾ ಟಿವಿಯಲ್ಲಿ ನೋಡುವಾಗ ಸ್ವಲ್ಪನೂ ಬೋರ್ ಅನ್ಸಲ್ಲ. ಕನ್ನಡ ಚಿತ್ರರಂಗದಲ್ಲಿ ದಾಖಲೆಗಳ ಮೇಲೆ ದಾಖಲೆ ಸೃಷ್ಟಿಸಿದ್ದ ಈ ಸಿನಿಮಾ ತಮಿಳಿನ ರಿಮೇಕ್ ಆಗಿದ್ದರೂ ಸಹ ಮೂಲ ಭಾಷೆಗಿಂತ ನಮ್ಮ ಕನ್ನಡದಲ್ಲಿ ಸೂಪರ್ ಹಿಟ್ ಆಗಿ ಒಂದು ಎವರ್ಗ್ರೀನ್ ಸಿನಿಮಾವಾಗಿ ನಮ್ಮ ಮನಸ್ಸಿನಲ್ಲಿ ಇಂದು ಉಳಿದಿದೆ. ನಟ ಕಿಚ್ಚ ಸುದೀಪ್ ಅವರ ವೃತ್ತಿ ಜೀವನಕ್ಕೆ ಇಂಪಾರ್ಟೆಂಟ್ ತಿರುವನ್ನು ಕೊಟ್ಟಂತಹ ಸಿನಿಮಾ ಹುಚ್ಚ. ಕರಿಯರ್ನ ಆರಂಭದಲ್ಲಿ ಒಂದು ದೊಡ್ಡ ಸಕ್ಸಸ್ ನ ಹುಡುಕಾಟದಲ್ಲಿದ್ದ ಸುದೀಪ್ ಅವರಿಗೆ ದೊಡ್ಡ ಬ್ರೇಕ್ ಕೊಟ್ಟಂತಹ ಚಿತ್ರ ಹುಚ್ಚ. ತಮಿಳಿನ ಚಿಯಾನ್ ವಿಕ್ರಮ್ ನಟಿಸಿದ ಸೇತು ಸಿನಿಮಾದ ರಿಮೇಕ್ ಆಗಿದ್ದ ಹುಚ್ಚ ಕನ್ನಡದ ಬಾಕ್ಸ್ ಆಫೀಸ್ ನಲ್ಲಿ ಮೂಲ ಭಾಷೆಯನ್ನು ಮೀರಿಸುವಂತೆ ಸಕ್ಸಸ್ ಆಗಿತ್ತು. ಓಂ ಪ್ರಕಾಶ್ ಅವರ ನಿರ್ದೇಶನ, ಚಿತ್ರದಲ್ಲಿನ ಹಾಡುಗಳು ಹಾಗೂ ಸುದೀಪ್ ಅವರ ಅದ್ಭುತ ಅಭಿನಯ ಪ್ರೇಕ್ಷಕರಿಗೆ ಇಷ್ಟವಾಗಿತ್ತು. ಚಿತ್ರದಲ್ಲಿ ಕಿಚ್ಚ ಅನ್ನುವ ಪಾತ್ರದಲ್ಲಿ ನಟಿಸಿದ ಸುದೀಪ್ ಮುಂದೆ ಆ ಹೆಸರನ್ನು ತಮ್ಮ ಹೆಸರಿನೊಂದಿಗೆ ಸೇರಿಸಿ ಕಿಚ್ಚ ಸುದೀಪ್ ಅಂತಾನೆ ಇವತ್ತು ಜನಪ್ರಿಯರಾಗಿದ್ದಾರೆ. 2004ರಲ್ಲಿ ಬಿಡುಗಡೆಯಾದ ಹಾರರ್ ಥ್ರಿಲ್ಲರ್ ಸಿನಿಮಾ ಆಪ್ತಮಿತ್ರ. ಇದು ಮಲಯಾಳಂನ ಮಣಿಚಿತ್ತಾಳ್ ಚಿತ್ರದ ರಿಮೇಕ್. ಮಣಿಚಿತ್ತಾಳ್ ಕಥೆಯಲ್ಲಿ ಕೆಲವೊಂದು ಚೇಂಜಸ್ ಮಾಡಿ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಸಿನಿಮಾ ಮಾಡಲಾಗಿತ್ತು. ವಿಷ್ಣುವರ್ಧನ್, ಸೌಂದರ್ಯ, ರಮೇಶ್ ಅರವಿಂದ್ ಹಾಗೂ ಪ್ರೇಮಾ ನಟನೆಯ ಆಪ್ತಮಿತ್ರ ಸಿನಿಮಾ ಬರದ ದಾಖಲೆಗಳು ಒಂದೆರಡಲ್ಲ. ಈ ಹಾರರ್ ಸಿನಿಮಾ 1 ವರ್ಷಗಳ ಕಾಲ ಥಿಯೇಟರ್ ನಲ್ಲಿ ಪ್ರದರ್ಶನ ಕಂಡು ದಾಖಲೆ ಬರೆದಿತ್ತು. ಆಪ್ತಮಿತ್ರ ಮುಂದೆ ತಮಿಳು ಮತ್ತು ಹಿಂದಿಯಲ್ಲೂ ಸಹ ರಿಮೇಕ್ ಆಗಿ ಯಶಸ್ವಿಯಾಗಿತ್ತು. ಆದರೆ ಕನ್ನಡದಲ್ಲಿ ಈ ಸಿನಿಮಾ ಮಾಡಿದ ದಾಖಲೆಗಳು ಬೇರೆ ಭಾಷೆಯಲ್ಲಿ ಮಾಡೋದಕ್ಕೆ ಆಗಿರಲಿಲ್ಲ. ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ನಿರ್ಮಾಪಕ ದ್ವಾರ್ಕೀಶ್ ಅವರಿಗೆ ಆಪ್ತಮಿತ್ರ ಭಾರಿ ಲಾಭವನ್ನು ತಂದು ಕೊಟ್ಟಂತಹ ಸಿನಿಮಾ. ಈ ಚಿತ್ರ ನಟಿ ಸೌಂದರ್ಯ ಅವರ ಕೊನೆಯ ಚಿತ್ರ ಅನ್ನೋದು ಬೇಸರದ ಸಂಗತಿ. 2007ರಲ್ಲಿ ತೆರೆ ಕಂಡ ಎಸ್ ನಾರಾಯಣ ನಿರ್ದೇಶನದ ಚೆಲುವೆ ಚಿತ್ತಾರ ತಮಿಳಿನ ಕಾದಲ್ ಚಿತ್ರದ ರಿಮೇಕ್. ತಮಿಳಿಗಿಂತ ಕನ್ನಡದಲ್ಲಿ ಈ ಸಿನಿಮಾ ಮಾಡಿದ ಮೋಡಿ ಅಷ್ಟಿಷ್ಟ ಅಲ್ಲ. ಆಗಿನ ಕಾಲದ ಯುತ್ಗೆ ಸಖತ್ ಇಷ್ಟ ಆಗಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸೂಪರ್ ಹಿಟ್ ಆಗಿತ್ತು. ಅದಾಗಲೇ ಮುಂಗಾರು ಮಳೆ ಸಿನಿಮಾ ಮಾಡಿ ಸ್ಟಾರ್ ಹೀರೋ ಆಗಿದ್ದ ಗಣೇಶ್ಗೆ ಈ ಸಿನಿಮಾ ಗೋಲ್ಡನ್ ಸ್ಟಾರ್ ಅನ್ನೋ ಒಂದು ಬಿರುದನ್ನ ತಂದು ಕೊಟ್ಟಿತ್ತು. ಅಲ್ಲದೆ ಈ ಸಿನಿಮಾ ನಟಿ ಅಮೂಲ್ಯ ಅವರಿಗೂ ದೊಡ್ಡ ಬ್ರೇಕ್ ಅನ್ನ ಕೊಟ್ಟಿತ್ತು. ಸಿನಿಮಾದ ಯಶಸ್ಸಿಗೆ ಮುಖ್ಯ ಕಾರಣ ಅಂದ್ರೆ ಅದು ಇದರ ಹಾಡುಗಳು. ಸಂಗೀತ ನಿರ್ದೇಶಕ ಮನೋಮೂರ್ತಿ ಅವರ ಹಾಡುಗಳು ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕರೆತರುವಲ್ಲಿ ಯಶಸ್ವಿಯಾಗಿತ್ತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬುಲ್ಬುಲ್ ಸಿನಿಮಾ ತೆಲುಗಿನ ಪ್ರಭಾಸ್ ನಟನೆಯ ಡಾರ್ಲಿಂಗ್ ಸಿನಿಮಾದ ರಿಮೇಕ್. ಒಂದಿಷ್ಟು ಬದಲಾವಣೆಯೊಂದಿಗೆ ಕನ್ನಡದಲ್ಲಿ ತೆರೆಕಂಡಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸೂಪರ್ ಹಿಟ್ ಆಗಿತ್ತು. ದರ್ಶನ್ ಹಾಗೂ ರಚಿತಾ ರಾಮ್ ಅವರ ಕೆಮಿಸ್ಟ್ರಿ ಆಡಿಯನ್ಸ್ ಗೆ ಇಷ್ಟ ಆಗಿ ಗೆಲುವಿನ ಹುಡುಕಾಟದಲ್ಲಿದ್ದ ದರ್ಶನ್ ಅವರಿಗೆ ಈ ಸಿನಿಮಾ ಒಂದು ಗೆಲುವಿನ ಟಾನಿಕ್ ಅನ್ನು ನೀಡಿದ್ದು ಸುಳ್ಳಲ್ಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಸಹ ಈ ಸಿನಿಮಾದಲ್ಲಿ ನಟಿಸಿದ್ದರು. ಮೂಲ ಸಿನಿಮಾವನ್ನು ಮೀರಿಸುವಂತೆ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಯಶಸ್ವಿಯಾಗಿತ್ತು. ಸೊ ಇದಾಗಿತ್ತು ಒರಿಜಿನಲ್ ಸಿನಿಮಾವನ್ನ ಮೀರಿಸುವಂತೆ ಕನ್ನಡದಲ್ಲಿ ಸಕ್ಸಸ್ ಕಂಡಂತಹ ರಿಮೇಕ್ ಸಿನಿಮಾಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳ ರಿವ್ಯೂ ಮತ್ತು ರೆಕಮೆಂಡೇಶನ್ ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.